ದುರ್ಗಾಸ್ಥಳ ಅಂತೇಳಿ ನಮ್ಮ ದೇವಸ್ಥಾನ. ಇಲ್ಲಿ ಮುಖ್ಯಸ್ಥ ನಾನೇ, ದೇವ್ರು ಹಂಗೆ ಸಿಕ್ಕಿರೋದು. ಅಂದ್ರೆ ನಾನೇ ದೇವರಿಗೆ ಮಾಡೋದು. ನೀವು ಸ್ವಾಮಿಯರು ಅಂತೀರಿ ನಾನು ಸ್ವಾಮಿಯರಾಗಿಲ್ಲ, ನಾನು ರಾಯರ್ ಪಾರಸೇವಕ. ಗಾಡಿ ಮಾಡೋದು ಬಿಡಿ. ಯಾವುದೇ ಕಾರಣಕ್ಕೂ ₹1 ಚಂದ ವಸ್ತು ಮಾಡಲ್ಲ ನಾವು. ನಿಮ್ಮ ಮನೆ ಬಾಕ್ರು ಯಾರ ಬಂದು ನಮ್ಗೆ ಚಂದ ಕೊಡಿ, ನಮ್ಮ ದೇವಸ್ಥಾನ ದುಡ್ಡು ಕೊಡಿ, ನಾವು ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ, ₹1 ಕೊಡಂಗಿಲ್ಲ. ಯಾಕೆ ನಾನು ಬಂದು ಕೊಡಬಾರ್ದು, ನನ್ನ ತಮ್ಮಗಳು ಬಂದು ಕೊಡಬಾರ್ದು, ನಮ್ಮ ಮಕ್ಕಳು ಬಂದು ಕೊಡಬಾರ್ದು, ನಮ್ಮ ತಂಗಿಯರು ಬಂದು ಕೊಡಿ, ಯಾರೇ ಬರಲಿ. ಅದು ದುರ್ಗಾಸ್ಥಳ ಹೆಸರಿಗೆ ನಿಮಗೆ ನಮ್ಮ ಇದು ಇವನ್ ಯಾವ್ದ್ರಾಗ ಬೇಡ, ನಿಮ್ಮ ಆಫೀಸರಲ್ಲಿ, ನಿಮ್ಮ ಕಂಪ್ನಿಲಾಗಲಿ, ನಮ್ಮ ಪೊಲೀಸ್ ಸ್ಟೇಷನಾಗಲಿ, ಯಾವುದೇ ಒಂದು ಇದಾಗಲಿ ನಮ್ಮ ದೇವಸ್ಥಾನ ಹೆಸರಿಗೆ ಬಂದರೆ ₹1 ದುಡ್ಡು ಯಾರಿಗೆ ಕೊಡ್ಕೊಡ್ದು, ಯಾರಿಗೂ ಇಂಪ್ಲೈಂಟ್ ಮಾಡಿಕೊಡ್ದು. ದಯವಿಟ್ಟು ನೀವು ವಿನಂತಿ. ನಮ್ಮ ಕಡೆಯಿಂದ ಯಾರು ಹತ್ರ ಬರಲ್ಲ, ನಾವು ಯಾರು ಕಳಿಸಿರಲ್ಲ. ಅರ್ಥಾಗತ್ತಾ? ನನ್ನ ತಮ್ಮಗಳು ಬಂದರೆ ಅವ್ನು ಮಾಡೋಂಗಿಲ್ಲ. ಆಯ್ತಾ? ದಯವಿಟ್ಟು ಹಂಗೆ ಮಾಡಿ. ನೋಡಿ, ನೀವು ಲೇಟ್ ಆಗುತ್ತಾ ಅಂತೀರಿ. ನೋಡಿ, ಡಿಪಾರ್ಟ್ಮೆಂಟ್ ಡ್ಯೂಟಿ ಬಂದರೆ ಅವರಿಬ್ಬರು ಶೂ ಬಿಟ್ಟು ಚಪ್ಪಲಿ ಬಿಟ್ಟು ಅವರ ಗೌರವ ತೋರ್ಸ್ಕೊಂತಾರೆ. ಹಂಗೆ ಸಂಸ್ಕೃತಿ ಒಂದ್ಸರಿ ಜೋರಾಗಿ ಒಂದ್ಸರಿ ಅವ್ರಿಗೆ ಪಾರ್ಸಕಣ. ಹೌದು, ಯಾಕೆಂದ್ರೆ ಪದವಿ ಪ್ರತಿಷ್ಠೆ ಬರೋರಿಗೆ ನಾವು ನಮಸ್ಕಾರ ಮಾಡಲೇಬೇಕು, ಗೌರವ ಕೊಡಲೇಬೇಕು. ನಾವು ಹೊರಗೆ ಹೋಗೋಣ, ಹಂಗೆ ಇಲ್ಲ ಹೋಗೋಣ, ಹಂಗೆ ಬರೋಣ, ಹಂಗೇನ ಆಯ್ತಾ? ಒಂಚೂರು ಒಳಗೆ ನೋಡ್ರಪ್ಪ ಅವ್ರಿಗೆ. ಹೀಗೇನೆ ನೋಡೋರು ನಾವು ಪೊಲೀಸರು ಅಂತೇಳಿ ದಬ್ಬಾಳಿಕೆ ಮಾಡೋದೇ ಇಲ್ಲ. ಅವ್ರಿಗೆ ಗೌರವ ಕೊಡೋಣ ನಾವು. ನೀವು ಬರ್ತೀರಿ ಲೇಟ್ ಆಗುತ್ತಾ ಅಂತೀರಿ. ಯಾಕೆಂದ್ರೆ ನಾವು ಗೌರವ ಕೊಡೋದು ಯಾರಿಗೆ ಗೊತ್ತಾ? ಕೇರಳ ಮಹಾರಾಜರು ಎಷ್ಟು ಕೋಟಿಗಿದ್ದಾರೆ, 11 ನಮ್ಮ ಮಹಾರಾಜರು. ಹಿಂಗೆ ಬಂದು ಕುತ್ಕೊಂಡಿದ್ದೀವಿ ಹುಷಾರಾಗಿ. ಕೊರೋನಾ ಇದು ಗ್ರಹಣ ಬಂದ್ಬಿಡ್ತು, ಎಲ್ಲ ಹೊಡೋಗ್ಬಿಟ್ರು ಬೈಕನ್ನು. ನನ್ನ ಗ್ರಹಣ ಬಂದಿರಪ್ಪ ಬಾಕ್ಲಾಗ್ತೀವಿ ಹೊಡೋಗ್ಬಿಟ್ಟು ಆ ಪುಣ್ಯಾಕ ಕೂತು ಹುಷಾರಾಗೋದು. ನಮ್ಮ ಹೈಕೋರ್ಟ್ ಜಡ್ಜ್ ಮೊನ್ನೆ ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ ಗೊತ್ತಾ ನಿಮಗೆ? ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದು ಹುಷಾರಾಗಿ ಕಸ ಹೊಡಿತೀವಿ, ಕಸ ಹೊಡೆದೋಗಿ ಎಲ್ಲ ಮಹಾನ್ ಬರುತ್ತಾರೆ. ಪ್ರಸಾದ ಕೊಡ್ತೀನಿ, ಅನ್ನ ವೇಸ್ಟ್ ಮಾಡಬೇಡಿ, ಬಿಸಾಕ್ ಕೊಡಿ, 2 ಸರಿ ಬನ್ನಿ, 2 ಸರಿ ಕೊಡ್ತೀನಿ ಅಂತ. ಆಯ್ತಾ? ಇದರ ನಮ್ಮ ದೇವಸ್ಥಾನ ಕಡೆಯಿಂದ ಯಾರು ಹಂಗೆ ಗಲಾಟೆ ಮಾಡಿ ಹಿಂಗ ನಾವು ಅವರು ಇವರು ಅಂದ್ರೆ ನೀವು ಯಾರು ಒಳಗಡೆ ತೀರ್ಥ ಕೊಡ್ತೀರ ಬೈತಾರೆ ಅಂತ ಅಂದ್ಬಿಡಿ. ಎಲ್ಲ ಕೆಲಸಗಾರರೇ, ನಿಮ್ಮ ದೇವರಿಗೆ ಮುಖ್ಯ. ನೀವು ದೇವಸ್ಥಾನ ನಡ್ಸ್ಕೊಂಡು ಮಾಡ್ಕೊಂಡು ಹೋಗಿ. ಯಾರ ಬಗ್ಗೆ ತಲೆ ಕೆಸ್ಕೊಬೇಡಿ, ಯಾರಿಗೂ ತಲೆ ಕೆಸ್ಕೊಬೇಡಿ. ಏನಾರ ಹಂಗ ದಯವಿಟ್ಟು ನನಗೆ ತಿಳಿಸ್ಬೇಕು. ನೀವು ನಿಮ್ಮೂರಿಗೆ ಬಂದು ಯಾರು ನಿಮ್ಮೂರಿಗೆ ಬಂದು ದುಡ್ಡು ಕೊಡ್ರಿ ಅಂತಾರೆ ಅಂದ್ರೆ ಅವ್ರ ನಂಬರ್ ಶೇಖರಣೆ ಮಾಡಿ ದಯವಿಟ್ಟು ನನಗೆ ಕೊಡಿ. ಯಾಕೆಂದ್ರೆ ಬಡಬಗ್ಗರಿಗೆ ಯಾರು ಮೋಸ ಮಾಡ್ಕೊಡ್ತು ಮಾಡ್ತೀರಾ? ಮಾಡೋದು ಸ್ವಲ್ಪ ಹೆಲ್ಪ್ ಮಾಡಿ. ಯಾರಂತ ಮೋಸ ಮಾಡಿ ನಮ್ಗೆ ಹೇಳ್ಬೇಕಾ? ನಿಮಗೆಲ್ಲ ಇವತ್ತು ಯಾರು ₹1 ದುಡ್ಡು ಕೊಟ್ಟಿರಾ, ಯಾರು ಅಕ್ಕಿ ಕೊಟ್ಟಿದ್ದೀರಾ, ಯಾರು ಕಲ್ಲ ತಂದು ಕೊಟ್ಟಿರಾ, ಆ ಕಾಣಿಕೆ ದುಡ್ಡು ಯಾರು ಹಾಕಿ ಪುಣ್ಯಾತ್ಮರು ನಿಮಗೆಲ್ಲ ಒಂದ್ಸರಿ ಅದಲ್ಲ ಏನ್ ಬರಲ್ಲ. ಊಟ ಮಾಡಿದವರು ಏನ್ ಬರೋ ಜೋರೇ ಬೇಡ. ಕೊಡಿ ಒಬ್ಬರು ಎಲ್ಲ ಬೀಳ್ತಾರೆ. ಒಂದು 5 ನಿಮಿಷ ಇರಿ. ಇದಕ್ಕೆ ಬೇಜಾರಾಗುತ್ತೆ ನಿಮಗೆ. ಅಲ್ಲಿ ಬನ್ನಿ, ಬನ್ನಿ, ಲೈನಲ್ಲಿ ಬನ್ನಿ. ದಯವಿಟ್ಟು ಬನ್ನಿಮ್ಮ. ಅದೇ ಲೈನಲ್ಲಿ ಬನ್ನಿ. ಹೆಣ್ಣು ಮಕ್ಕಳುಗಳು ಏನಂತ ಅರ್ಥ ಆಗಲ್ಲ. ಏನ್ ಬೈದ್ರೆ ಹೆಂಗಸು ಬೈತಾರೆ ಅಂತ ಹೇಳ್ತೀರಾ? ನೀವು ಬರೋದೇ ಇಲ್ಲ. ಬನ್ನಿ, ಲೈನಲ್ಲಿ ಬನ್ನಿ ದಯವಿಟ್ಟು ಎಲ್ಲರೂ. ಏನ್ ಮಾಡ್ರಿ ಕೇಳಲ್ಲ ನೋಡಿ. ಅವ್ರು ಕಿವ ಬರೋದೇ ಇಲ್ಲ. ಏನ್ ಮಾಡಿರಿ, ಏನ್ ಮಾಡಿ ಬರಲ್ಲ. ಲೈನಲ್ಲಿ ಬನ್ನಿ, ಲೈನಲ್ಲಿ ಬನ್ನಿ. ಏನು ಬರಲ್ಲ. ಕಂಪ್ಲೇಂಟ್ಗಳು ಬೇಗ ಕೊಡ್ತಾರೆ, ಜಲ್ದಿ ಕೊಡ್ತಾರೆ. ಕೇಳಿದ್ರು ಬರಲ್ಲ. ಏನ್ ಹೇಳಿದ್ರು ಕಂಪ್ಲೇಂಟ್ ಕೊಡ್ತಾರೆ. ಹೋಗ್ರಿ, ಜಾಗ ಬಿಡಿ. ಫಸ್ಟ್ ಹೋಗ್ರಿ, ಜಾಗ ಬಿಟ್ಬಿಡಿ. ಸ್ವಲ್ಪ ಏನ್ ಬೇಡ. ಮುಂಚೆ ಇನ್ನು ಆಪರೇಷನ್ ಅಂತ 1 ವರ್ಷ ಕಾಲ್ವಾ ಆಪರೇಷನ್ ಅಂತ ಇಲ್ಲ. ಫಸ್ಟ್ ತಿನ್ನಿ, ಆಮೇಲೆ ಮಾತಾಡ್ತಾರೆ. ತಿನ್ನಿ ಫಸ್ಟ್, ತಿನ್ನಿ, ಊಟ ಮಾಡಿ ಫಸ್ಟ್. ತಿನ್ನಿ. ಬನ್ನಿ. ಏನ್ ಮಗ ಹೆಂಗೆ ಕೆಲಸ ಮಾಡ್ತಾನೆ? ಈಗ ಒಬ್ರು ಬಂದ್ರೆ ಯಾರೋ ಮಾತಾಡ್ಬೋದು. ಯಾರು ಬಲ್ಲಿ ಬಾ ರಾಜೇಂದ್ರ ಪಕ್ಷ ಮಗ ನಮ್ಮ ಕೊಡ್ತೀವಿ. ನೋಡ್ರಿ ಗೊತ್ತಾಗ್ಬಿಡುತ್ತೆ. ಖಾಲಿ ಬೀಳ್ಬಾರ್ದು ಅಂತ ಹೇಳಿದ್ದು ನಾನು. ನೀವು ಹೋಗಲ್ಲ ಕಡೆ ಗೊತ್ತು ನಂಗೆ. ಓಟೆ ಗೊತ್ತಾಗ್ಬಾ. ಅಲ್ಲ ಜನ ಏನ್ ಮಾಡಕ್ಕಾಗಲ್ಲ. ಹೊಟ್ಟೆ ತಿನ್ಬೇಕು. ಯಾರ ಬನ್ನಿ, ಪ್ರಸಾದ ಕೊಡೋದು ಯಾರು ಬನ್ನಿ. ಯಾರ ಕೊಡ್ತೀರ ಹಂಗಿಲ್ಲಿ? ಯಾರು ಬನ್ನಿ, ಕೊಡ್ ಬನ್ನಿ. ಯಾಕೆ ಹೊತ್ತು ಯಾಕಮ್ಮ? ಬೈ ಆಯ್ತಾಯ್ತು. ಬನ್ನಿ.
ಕಾರ್ ತಗೊಳ್ಳೈತಿ